ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆಸ್ಪತ್ರೆ ಕಟ್ಟಿದ್ಯಾಕೆ? ಆರೋಗ್ಯ ಸೇವೆಯನ್ನ ಒದಗಿಸೋದಕ್ಕೆ. ಇಲ್ಲಿ ನಾಯಿ ದಾಳಿ ಮಾಡಿದೆ ಅಂತ ಹೇಳಿ ವ್ಯಕ್ತಿ ಬಂದಿದ್ದಾರೆ ಟ್ರೀಟ್ಮೆಂಟ್ ಕೊಡಿ ಅಂತ. ಆದ್ರೆ ಅಲ್ಲಿದ್ದವರು ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ ಅನ್ನೋ ಆರೋಪ ಮಾಡಲಾಗಿದೆ. ಟ್ರೀಟ್ಮೆಂಟ್ ಕೊಡದೆ ವಾಪಸ್ ಕಳಿಸಿದ್ದಾರಂತೆ ಡಾಕ್ಟರ್. ನಿನ್ನೆ ಕೆಂಪೇಗೌಡ ನಗರದಲ್ಲಿ ಯುವಕನ ಮೇಲೆ ನಾಯಿ ದಾಳಿ ಮಾಡಿದೆ. ನಿನ್ನೆ ಸಂಜೆ 6 ಗಂಟೆಗೆ ಯಲಹಂಕದಿಂದ ವಿಕ್ಟೋರಿಯಾಗೆ ಶಿಫ್ಟ್ ಮಾಡಲಾಗಿದೆ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಬರ್ತಾ ಇದ್ದಂಗೆ ಅಲ್ಲಿ ಚಿಕಿತ್ಸೆ ಕೊಡದೆ ಮನೆಗೆ ವಾಪಸ್ ಕಳಿಸಿದ್ದಾರಂತೆ ಡಾಕ್ಟರ್. ಯುವಕನ ದೇಹ ರಕ್ತ ಸಿಕ್ತವಾದ್ರೂ ಕೂಡ ಬ್ಯಾಂಡೇಜ್ ಹಾಕಿಲ್ಲ. ಮನೆಯಲ್ಲಿ ರೆಸ್ಟ್ ಮಾಡಿ ಅಂತೇಳಿ ವಾಪಸ್ ಕಳಿಸಿದ್ದಾರಂತೆ. ಮನೆಯಲ್ಲೇ ಗಾಯಾಳು ವೀರೇಶ್ ನರಳಾಡ್ತಾ ಇದ್ದಾರೆ. ನಾಯಿ ದಾಳಿ ಆದ್ಮೇಲೆ ಮೊದಲು ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಸ್ಥಳೀಯರು ಅವರನ್ನು ದಾಖಲು ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿಲ್ಲ. ಕನಿಷ್ಠ ಒಂದು ಟ್ರೀಟ್ಮೆಂಟ್ ಆದ್ರೂ ಕೊಟ್ಟು ರೆಸ್ಟ್ ತಗೊಳ್ಳಿ ಅಂತ ಕಳಿಸ್ಬೇಕಲ್ಲ, ಅದನ್ನೂ ಮಾಡಿಲ್ಲ. ದೇಹ ಎಲ್ಲ ರಕ್ತ ಸಿಕ್ತವಾಗಿದೆ. ನಾಯಿ ದಾಳಿ ಮಾಡಿರೋದು ನೀಟಾಗಿ ಕಾಣಿಸ್ತಾ ಇದೆ. ಇಷ್ಟಾದ್ರೂ ಕೂಡ ಚಿಕಿತ್ಸೆ ಯಾಕೆ ಕೊಡದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತೇಳಿ ಆ ಡಾಕ್ಟರ್ ಉತ್ತರವನ್ನ ಕೊಡಬೇಕು. ಆದ್ರೆ ಈಗ ಆ ಡಾಕ್ಟರ್ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಬಂದಿದೆ. ಒಂದು ಕನಿಷ್ಠ ಬ್ಯಾಂಡೇಜ್ ಹಾಕಿಲ್ಲ, ಔಷಧಿ ಹಾಕಿಲ್ಲ, ವಾಪಸ್ ಕಳಿಸಿದ್ದಾರೆ. ವೀರೇಶ್ ಈಗ ಮನೆಯಲ್ಲೇ ನರಳಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಅಷ್ಟು ದೊಡ್ಡ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿರೋದೆ ಜನರಿಗೆ ಆರೋಗ್ಯ ಸೇವೆಯನ್ನ ಒದಗಿಸೋದಕ್ಕೆ. ಬಟ್ ಈ ವೀರೇಶ್ ಅನ್ನೋ ವ್ಯಕ್ತಿ ಬಂದಾಗ ಅಲ್ಲಿ ಏನಾಯ್ತಂತೆ? ಶರ್ಮಿತಾ, ಅದೇ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಅಷ್ಟು ದೊಡ್ಡ ಆಸ್ಪತ್ರೆ, ಬಂದಂತ ಬಡವರಿಗೆ ಯಾರೇ ರೋಗಿಗಳು ಬರ್ಲಿ ಅವ್ರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗಿರೋದು ವಿಕ್ಟೋರಿಯಾ ಆಸ್ಪತ್ರೆಯ ಕಾರ್ಯ. ಅದು ಮಾತ್ರ ಅಂತಲ್ಲ, ಯಾವುದೇ ರೀತಿಯಾದಂತ ಆಸ್ಪತ್ರೆಯಲ್ಲೂ ಕೂಡ ಪ್ರೈಮರಿ ಆಗಿ ಮಾಡ್ಲೇಬೇಕಾದ್ರು. ಆದ್ರೆ ನಿನ್ನೆ ಸಂಜೆ 6 ಗಂಟೆಗೆ ನಗರದ ಕೊಡಿಗಹಳ್ಳಿ ಬಳಿ ಬರುವಂತ, ವಿದ್ಯಾರಣ್ಯಪುರದ ಬಳಿ ಬರುವಂತ ಕೆಂಪೇಗೌಡ ನಗರದಲ್ಲಿ 20 ನಾಯಿಗಳು ಅಟ್ಯಾಕ್ ಮಾಡಿದ್ವಿ ಓರ್ವ ಯುವಕನ ಮೇಲೆ, ವೀರೇಶ್ ಅನ್ನುವಂತ ಯುವಕ. 20 ನಾಯಿಗಳು ಅಟ್ಯಾಕ್ ಮಾಡಿರೋ ಕಾರಣಕ್ಕಾಗಿ ಕಾಲು, ಕೈ ಮತ್ತು ಮುಖಕ್ಕೆಲ್ಲ ಸಂಪೂರ್ಣವಾಗಿ ಗಾಯಗಳಾಗಿದ್ದಾವೆ. ರಕ್ತಸ್ರಾವ ಆಗ್ತಾ ಇದೆ. ಕೂಡ್ಲೇನೆ ಸ್ಥಳೀಯರೆಲ್ಲರೂ ಕೂಡ ಯಲಹಂಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಅಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಅಲ್ಲಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗಿರೋದು. ರಾತ್ರಿ 8 ಗಂಟೆ ಸುಮಾರಿಗೆ ಆಗಮಿಸಿದಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಅಲ್ಲಿ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟು, ನಾಯಿಗೆ ಕೊಡುವಂತ ಏನು ಇಂಜೆಕ್ಷನ್ ಇದೆ, ಅಂದ್ರೆ ಡಾಗ್ ಬೈಟ್ ಆದ್ರೆ ಸ್ಟ್ರೇ ಬೈಟ್ ಆದಾಗ ಕೊಡುವಂತ ಇಂಜೆಕ್ಷನ್ ಇದೆ, ಇಂಜೆಕ್ಷನ್ ಅನ್ನು ಕೊಟ್ಟು ನೀವು ರೆಸ್ಟ್ ತೆಗೆದುಕೊಳ್ಳಿ ಅಂತ ಹೇಳಿ ವಾಪಸ್ ಕಳಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಪ್ರಾಥಮಿಕವಾಗಿ ಏನ್ ಮಾಡ್ಬೇಕು, ಬರೀ ರಕ್ತಸ್ರಾವ ಏನಾಗ್ತಾ ಇತ್ತು ಅಲ್ಲಿ ಒರೆಸಿ ಬ್ಯಾಂಡೇಜ್ ಅನ್ನು ಕೂಡ ಹಾಕದೆ ವಾಪಸ್ ಕಳಿಸಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಈಗ ವೀರೇಶ್ ಮಾಡ್ತಾ ಇರೋದು. ವೀರೇಶ್ ಈಗಲೂ ಕೂಡ ತಮ್ಮ ಮನೆಯಲ್ಲೇ ಈಗ ಏನು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗಲೂ ಕೂಡ ಬ್ಲೀಡಿಂಗ್ ಆಗ್ತಾ ಇದೆ. ಚಿಕಿತ್ಸೆನ ಅಟ್ಲೀಸ್ಟ್ ಅಬ್ಸರ್ವೇಷನ್ಗೆ ಅದನ್ನು 2 ದಿನ ಅದನ್ನು ಇಟ್ಕೊಳ್ಬೇಕಾಗತ್ತೆ. ಆ ರೀತಿಯಾದಂತ ಮಾರಣಾಂತಿಕವಾಗಿ ದಾಳಿ ಮಾಡಿರೋದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 20 ಬೀದಿ ನಾಯಿಗಳು ದಾಳಿ ಮಾಡಿರೋ ಕಾರಣಕ್ಕೆ ಕಾಲು, ಕೈ, ಮುಖ ಎಲ್ಲ ಕಡೆಗೂ ಕೂಡ ರಕ್ತಸ್ರಾವ ಜಾಸ್ತಿ ಆಗ್ತಾ ಇದೆ. ಕಂಟಿನ್ಯೂ ಬ್ಲೀಡ್ ಆಗ್ತಾ ಇದೆ. ಈ ನೆಲೆಯಲ್ಲಿ ಅಟ್ಲೀಸ್ಟ್ 1 ದಿನ ಆದ್ರೂ ಅಬ್ಸರ್ವೇಷನ್ ಇಟ್ಕೊಳ್ಬೇಕಾದಂತ ಕಾರ್ಯವನ್ನ ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಮಾಡ್ಬೇಕಾಗಿತ್ತು. ಬಟ್ ಯಾವ ಕಾರಣ ಮಾಡ್ಲಿಲ್ಲ ಅನ್ನೋದು ಈಗಲೂ ಕೂಡ ಅದು ಯಕ್ಷ ಪ್ರಶ್ನೆಗೆ ಕಾಡ್ತಾ ಇದೆ. ಅವರ ತಂದೆ ತಾಯಿಯನ್ನ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ದಾನೆ ವೀರೇಶ್. ಈ ಹಿಂದೆ ಅಂದ್ರೆ 2 ತಿಂಗಳ ಹಿಂದೆ ಕೊಡಿಗಹಳ್ಳಿಯಲ್ಲಿ ಸಾಕಷ್ಟು ಬೀದಿ ನಾಯಿಗಳಿಗೆ ಸೀತಪ್ಪ ಅನ್ನುವಂತ ವ್ಯಕ್ತಿ, ವಾಕಿಂಗ್ ಹೋಗ್ಬೇಕಾದಂತ ವ್ಯಕ್ತಿ ಮಾರಣಾಂತಿಕವಾಗಿ ದಾಳಿಯಾಗಿ ಅಲ್ಲಿ ಅಸುನೀಗಿದ್ರು. ಅದಾದ 2 ತಿಂಗಳಿಗೆ ಈ ರೀತಿಯಾದಂತ ಘಟನೆಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ಇದ್ರ ಜೊತೆಗೆ ನಿರ್ಲಕ್ಷ್ಯ, ವಿಕ್ಟೋರಿಯಾ ಆಸ್ಪತ್ರೆಯ ಸಿಬ್ಬಂದಿ ಯಾರು ನಿರ್ಲಕ್ಷ್ಯ ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕಾಗಿದೆ. ಬಟ್ ಅಟ್ಲೀಸ್ಟ್ ಅಬ್ಸರ್ವೇಷನ್ ಮಾಡ್ಲಿಕ್ಕಾದ್ರೆ 24 ಗಂಟೆ ಅಬ್ಸರ್ವೇಷನ್ ಮಾಡ್ಲಿಕ್ಕೂ ಕೂಡ ಯಾಕೆ ಮಾಡದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ಬೇಕಾಗಿದೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಶರಣು, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾಯಿ ದಾಳಿಗೆ ಒಳಗಾಗಿ ಬಂದಂತ ವ್ಯಕ್ತಿಗೆ ಸೂಕ್ತ ರೀತಿಯಲ್ಲಿ ಚಿಕಿತ್ಸೆ ಕೊಟ್ಟಿಲ್ಲ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಚಿಕಿತ್ಸೆ ಫಲಿಸದೆ ಸ್ಯಾಂಡಲ್ವುಡ್ನ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ಅವರು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು, ಮತ್ತೆ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಮತ್ತು ಅವರು ಕೂಡ ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹರಿಬಿಟ್ಟಿದ್ರು. ತನಗೆ ಯಾರಾದರೂ ಸಹಾಯ ಮಾಡಿ ಅಂತಲೂ ಕೇಳ್ಕೊಳ್ತಾ ಇದ್ರು. ಓಂ ಮತ್ತು KGF ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟನೆಯನ್ನ ಮಾಡಿದ್ರು. ಸಾಕಷ್ಟು ಮಂದಿ ಸಿನಿಮಾ ತಾರೆಯರು ಅವರಿಗೆ ಸಹಾಯ ಹಸ್ತವನ್ನು ಚಾಚಿದ್ರು. ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ. ಆದರೆ ಚಿಕಿತ್ಸೆ ಫಲಿಸದೆ ಇದೀಗ ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.
ಕೆಜಿಎಫ್ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನ ಎಳೆದಿದ್ದಾರೆ. ಸ್ಯಾಂಡಲ್ವುಡ್ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ರೋಲ್ ಆಕ್ಟ್ ಮಾಡಿದ್ದಾರೆ. ಪ್ರಮುಖವಾಗಿ ಓಂ ಮತ್ತೆ ಕೆಜಿಎಫ್ ಸಿನಿಮಾಗಳಲ್ಲಿ ಹರೀಶ್ ರಾಯ್ ನಟನೆ ಗಮನ ಸೆಳೆದಿತ್ತು. ಅನಾರೋಗ್ಯಕ್ಕೆ ತುತ್ತಾಗಿದ್ರು. ಸಾಕಷ್ಟು ದಿನಗಳಿಂದ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು ಹರೀಶ್ ರಾಯ್. ಚಿಕಿತ್ಸೆಗೆ ಒಂದಿಷ್ಟು ಧನ ಸಹಾಯ ಮಾಡಿ ಅಂತಾನೂ ಕೂಡ ಹರೀಶ್ ರಾಯ್ ಕೇಳ್ಕೊಂಡಿದ್ರು ಕೂಡ. ಅದರಂತೆ ತುಂಬಾ ಜನ ಅವರಿಗೆ ಹೆಲ್ಪ್ ಮಾಡೋ ಕೆಲಸವನ್ನು ಮಾಡಿದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಅವರು ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸತೀಶ್. ಸತೀಶ್, ಒಂದ್ಸತಿ ಕ್ಯಾನ್ಸರ್ ಗೆದ್ದಿದ್ದಾರೆ ಅಂತೆಲ್ಲ ಸುದ್ದಿಗಳ ಆಗಿತ್ತು. ಅದಾದ್ಮೇಲೆ ಟ್ರೀಟ್ಮೆಂಟ್ ಬೇಕಾಗಿತ್ತು, ಹಾಗಾಗಿ ಆರ್ಥಿಕವಾಗಿ ಸಹಾಯ ಮಾಡಿ ಅಂತಲೂ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರು. ಏನಾಯ್ತಂತೆ ರೀಸೆಂಟ್ ಆಗಿ ನೋಡೋದಾದ್ರೆ? ಹೌದು, ಕ್ಯಾನ್ಸರ್ ಇತ್ತು, ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಖಂಡಿತವಾಗ್ಲೂ ಮಿತಾ, ಇವತ್ತು ಕನ್ನಡ ಚಿತ್ರರಂಗಕ್ಕೆ ಒಂದು ನಷ್ಟ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳಲ್ಲಿ ಕಳೆದ 2 ದಶಕಗಳಿಂದ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ತಮಿಳು ಸಿನಿಮಾಗಳಲ್ಲಿ ನಟಿಸಿದಂತ ಹರೀಶ್ ರಾಯ್ ಇವತ್ತು ಇಲ್ಲ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಏನಕ್ಕೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರ ಪಾತ್ರಗಳ ಮುಖಾಂತರ, ಅವರ ಅಭಿನಯದ ಮುಖಾಂತರ ಜನಮನವನ್ನು ಗೆದ್ದಂತಹ ನಟ ಹರೀಶ್ ರಾಯ್. ಅದರಲ್ಲೂ ಕೂಡ ಕೆಜಿಎಫ್ ಸಿನಿಮಾ ಬಂದ ನಂತರ ಅವರ ಹೆಸರು ಇನ್ನೂ ದುಪ್ಪಟ್ಟಾಗಿತ್ತು. ಕೆಜಿಎಫ್ ಚಿತ್ರದ ಚಾಚಾ ಪಾತ್ರದಲ್ಲಿ ಒಂದು ಪಾತ್ರದಲ್ಲಿ ನಟಿಸಿದಂತ ಅವರು ಅದ್ಭುತವಾದಂತ ನಟನೆ ಮುಖಾಂತರವೇ ಹೆಸರು ಮಾಡಿದ್ರು. ಕ್ಯಾನ್ಸರ್ ಮುಖಾಂತರ ಕೆಜಿಎಫ್ ನಂತರವೇ ಅವರಿಗೆ ಕ್ಯಾನ್ಸರ್ ಕಾಣಿಸ್ಕೊಂಡಿತ್ತು. ಅದಾದ ನಂತರ ಬಹುತೇಕ ಕನ್ನಡದ ಎಲ್ಲಾ ನಟರು ಕೂಡ ಅವರಿಗೆ ನೆರವು ನೀಡಿದ್ರು, ಅವರ ಚಿಕಿತ್ಸೆಗೆ ನೆರವು ನೀಡಿದ್ರು, ಭೇಟಿ ಮಾಡಿ ಧೈರ್ಯ ತುಂಬಿದ್ರು. ಇನ್ನೇನು ಚಿಕಿತ್ಸೆ ಪಡಿತಿದ್ದಾರೆ, ರಿಕವರಿ ಆಗ್ತಾ ಇದ್ದಾರೆ ಅನ್ನುವಂತ ಹೊತ್ನಲ್ಲಿ ಮತ್ತೆ ಕ್ಯಾನ್ಸರ್ ಮತ್ತೆ ದುಪ್ಪಟ್ಟಾಗಿ ಈಗ ಕಳೆದ 1 ತಿಂಗಳಿಂದನೂ ಕೂಡ ಕಿದ್ವಾಯಿ ಆಸ್ಪತ್ರೆಯಲ್ಲೇ ಅವರು ಕೂಡ ಟ್ರೀಟ್ಮೆಂಟ್ ಅನ್ನು ಪಡಿತಿದ್ರು. ಆದ್ರೆ ಈಗ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಅದರಲ್ಲೂ ಕೆಜಿಎಫ್ ಕಿನ್ನ ಮೊದಲು ಓಂ ಸಿನಿಮಾದಲ್ಲೂ ಕೂಡ ಅವರು ಅದ್ಭುತವಾದ ಒಂದು ಪಾತ್ರವನ್ನು ಮಾಡಿದ್ರು. ಅಲ್ಲೂ ಕೂಡ ರಾಯ್ ಅನ್ನುವಂತ ಒಂದು ಪಾತ್ರದಲ್ಲೇ ನಟಿಸಿದ್ರು. ಮತ್ತೆ ಸಾಯಿ ಕುಮಾರ್ ಅವರ ಜೊತೆಯಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಧೈರ್ಯ ಇರ್ಬೋದು, ಪೊಲೀಸ್ ಸ್ಟೋರಿ, ಹೀಗೆ ಸಾಯಿ ಕುಮಾರ್ ಅವರ ಒಂದು ಸೀರೀಸ್ ಅಲ್ಲಿ ಬಂದಂತ ಬಹುತೇಕ ಸಿನಿಮಾಗಳು ಇದ್ವು. ಆ ಒಂದು ಸಿನಿಮಾದಲ್ಲಿ ಅವರ ಅಭಿನಯ, ಅವರು ಬಹುತೇಕ ಎಲ್ಲಾ ಸಿನಿಮಾಗಳಲ್ಲೂ ಕೂಡ ಖಳನಟನಾಗೆ ಆಕ್ಟ್ ಮಾಡಿದ್ರು. ಈಗ ಖಳನಟ ತನ್ನ ಬದುಕಿನ ಪಯಣದ ಜೊತೆಗೆ ಸಿನಿಮಾದ ಪಯಣವನ್ನು ಮುಗಿಸಿ ಈಗ ಇನ್ನಿಲ್ಲ ಅನ್ನುವಂತ ವಿಚಾರ ಬಂದಿರುವಂತದ್ದು ಶರ್ಮಿತಾ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಕಣ್ಣೀರು ಹಾಕಿದ್ದೇ ಜಾಸ್ತಿ ಅಂತ ಕಾಣಿಸುತ್ತೆ. ಎಷ್ಟು ಸೇರಿದಂತೆ ಸಾಕಷ್ಟು ಮಂದಿ ಸ್ಯಾಂಡಲ್ವುಡ್ನಲ್ಲಿ ಪ್ರಮುಖರು ಅವರಿಗೆ ಆರ್ಥಿಕ ಸಹಾಯವನ್ನ ಮಾಡಿದ್ರು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಕೊನೆಗೂ ಅವ್ರನ್ನ. ಖಂಡಿತವಾಗ್ಲೂ ಶರ್ಮಿತಾ, ಅವ್ರಿಗೆ ನನಗೆ ಸಮಸ್ಯೆ ಇದೆ, ಮೊದಲಿಗೆ ಅವ್ರಿಗೆ ಕ್ಯಾನ್ಸರ್ ಇದೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಟ್ರೀಟ್ಮೆಂಟ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಯಾವ ರೀತಿ ಇರುವಂತದ್ದು ಎಲ್ರಿಗೂ ಕೂಡ ಗೊತ್ತು. ಅದಕ್ಕೆ ಹೆಚ್ಚು ಖರ್ಚಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಅವರು ಸ್ನೇಹಿತರ ಬಳಿ, ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜನರ ಬಳಿ ಹೇಳಿದಂತ ಸಂದರ್ಭದಲ್ಲೂ ಕೂಡ ಮೊದಲಿಗೆ ಅವರಿಗೆ ನೆರವನ್ನು ನೀಡಿದ್ದು ಹೊಂಬಾಳೆ ಫಿಲ್ಮ್ಸ್ನವರೇ. ಯಾಕಂದ್ರೆ ಆಗಷ್ಟೇ ಕೆಜಿಎಫ್ ಸಿನಿಮಾದಲ್ಲಿ ಬಂದಿದ್ದರಿಂದ ಅವರ ಹೆಸರು ಕೂಡ, ಅವರ ಆಕ್ಟಿಂಗು ಕೂಡ ಅದ್ಭುತವಾಗಿತ್ತು. ಅವರ ಹೆಸರು, ಅವರ ಪಾತ್ರವೂ ಕೂಡ ಜನರ ಮನವನ್ನು ಸೆಳೆದಿತ್ತು. ಇಂಥ ಸಂದರ್ಭದಲ್ಲಿ ಕೆಜಿಎಫ್ ಚಿತ್ರತಂಡ ಅಂದ್ರೆ ಹೊಂಬಾಳೆ ಫಿಲ್ಮ್ಸ್ ಅವರು ಕೂಡ ಆರ್ಥಿಕವಾಗಿ ನೆರವನ್ನು ನೀಡಿ ಅವರಿಗೆ ಚಿಕಿತ್ಸೆಗೆ ಏರ್ಬೇಕು ಆ ಒಂದು ನೆರವನ್ನು ನೀಡಿದ್ರು. ಅದಾದ ನಂತರ ಬಹುತೇಕ ದರ್ಶನ್ ಅವರು ಇರ್ಬೋದು, ಯಶ್ ಇರ್ಬೋದು, ಇತ್ತೀಚೆಗಷ್ಟೇ ಧ್ರುವ ಸರ್ಜಾ ಅವರು ಕೂಡ ಭೇಟಿಯಾಗಿ ನಿಮಗೆ ಆಸ್ಪತ್ರೆಗೆ ಯಾವ ರೀತಿಯಾದಂತಹ ಖರ್ಚು ವೆಚ್ಚಗಳಾಗುತ್ತೆ, ಅದರ ಸಂಪೂರ್ಣ ವೆಚ್ಚವನ್ನು ನಾನೇ ಭರಿಸ್ತೀನಿ ಅನ್ನುವಂತಹ ಒಂದು ಧೈರ್ಯವನ್ನು ತುಂಬಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಏನೇನು ಚಿಕಿತ್ಸೆ ಬೇಕು, ಅದಕ್ಕೆ ಹಣದ ಕಾಸಿನ ಬಗ್ಗೆ ಯಾರು ಯೋಚನೆ ಮಾಡಬೇಡಿ, ಅದಕ್ಕೆ ನಾನಿದ್ದೀನಿ ಅನ್ನುವಂತ ಒಂದು ಧೈರ್ಯವನ್ನು ತುಂಬಿದುವಂತದ್ದು ಕೂಡ ಧ್ರುವ ಸರ್ಜಾ ಅವರು. ಅದರ ಜೊತೆಗೆ ಶಿವಣ್ಣ ಅವರು ಕೂಡ ಭೇಟಿಯಾಗಿ ಒಂದಷ್ಟು ಹಣಕಾಸಿನ ನೆರವನ್ನು ನೀಡಿ, ನಾನು ಕೂಡ ಕ್ಯಾನ್ಸರ್ ಅನ್ನು ಗೆದ್ದು ಬಂದಿದ್ದೀನಿ, ಅದರಿಂದ ಏನೂ ತೊಂದರೆ ಇಲ್ಲ, ಧೈರ್ಯವಾಗಿರಿ, ಇದರಿಂದ ನೀವು ಕೂಡ ಗುಣಮುಖರಾಗ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಅವರಿಗೆ ಧೈರ್ಯವನ್ನು ತುಂಬುವುದರ ಜೊತೆಗೆ ಹಣಕಾಸಿನ ನೆರವನ್ನು ನೀಡಿದ್ರು. ಈಗ ಕೊನೆಗೆ ವಿಧಿಯ ಆಟದ ಮುಂದೆ ಹರೀಶ್ ರಾಯ್ ತಲೆ ಬಾಗಲೇಬೇಕಾದಂತ ಪರಿಸ್ಥಿತಿ ಇರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಸತೀಶ್ ಶಿಕ್ಷಣದ ಮಾಹಿತಿಗೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿರೋಧ ವಿಚಾರವಾಗಿ ಕೋರ್ಟ್ನಲ್ಲಿ ಇವತ್ತು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದೆ ಧಾರವಾಡದ ಪೀಠ. ತಡೆ ಕೋರಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರೀ ಹಿನ್ನಡೆ ಆಗಿದೆ. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ವಜಾ ಆಗಿದೆ. ಸರ್ಕಾರದ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಎಸ್.ಜಿ. ಪಂಡಿತ್ ಹಾಗೂ ನ್ಯಾಯಮೂರ್ತಿಗಳಾಗಿರುವಂತಹ ಗೀತಾ ಕೆಬಿ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆದೇಶ ತೆರವಿಗೆ ಸಲ್ಲಿಸಿದ ಅರ್ಜಿದಾರರಿಗೆ ಜಯ ಸಿಕ್ಕಂಗಾಯಿತು. ಅಕ್ಟೋಬರ್ 28ನೇ ತಾರೀಕು ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಏಕಸದಸ್ಯ ಪೀಠ. ತಡೆಯಾಜ್ಞೆ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಸರ್ಕಾರ.
ತಡೆಯಾಜ್ಞೆ ತೆರವು ಕೋರಿ ನವೆಂಬರ್ 4ನೇ ತಾರೀಕು ಅರ್ಜಿಯಾಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿತ್ತು. ಸರ್ಕಾರದ ಪರ ಹಾಗೂ ಅರ್ಜಿದಾರರ ಪರ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಸರ್ಕಾರದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟಿಗೆ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ನಾವು ದ್ವಿಸದಸ್ಯ ಪೀಠಕ್ಕೆ ಹೋಗ್ತೀವಿ, ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಗೃಹ ಸಚಿವರನ್ನು ಒಳಗೊಂಡಂತೆ ಸಿಎಂ ಕೂಡ ಹೇಳಿದ್ರು. ಈಗ ಮತ್ತೆ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ವಾಟ್ ನೆಕ್ಸ್ಟ್? ಧಾರವಾಡದ ದ್ವಿಸದಸ್ಯ ಪೀಠ ಇವತ್ತು ಒಂದು ಸರ್ಕಾರದ ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿಯನ್ನ ತಡೆಯಾಜ್ಞೆಯನ್ನ ತೆರವುಗೊಳಿಸಕ್ಕೆ ಅದಕ್ಕೆ ವಜಾ ಮಾಡಿರೋ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರಕ್ಕೆ ಒಂದು 2ನೇ ಬಾರಿ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬ ಆದೇಶವನ್ನ ಪಡೆದಿರ್ತಾರೆ. ಈ ಆದೇಶಕ್ಕೆ ವಿರುದ್ಧವಾಗಿ ಏಕಸದಸ್ಯತ್ವ ಪೀಠಕ್ಕೆ ಸಾರ್ವಜನಿಕರು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಪಡೆದಂತ ಏಕಸದಸ್ಯತ್ವ ಪೀಠ ಮಧ್ಯಂತರ ತಡೆಯಾಜ್ಞೆನ ನೀಡಿತ್ತು. ಮಧ್ಯಂತರ ತಡೆಯಾಜ್ಞೆಗೆ ಮೇಲ್ಮನವಿ ಸಲ್ಲಿಸಿದಂತ ದ್ವಿಸದಸ್ಯ ಪೀಠ ಇವತ್ತೇನಂತಂದ್ರೆ ನವೆಂಬರ್ 4ನೇ ತಾರೀಕು ಅರ್ಜಿದಾರರ ಪರ ಮತ್ತು ಸರ್ಕಾರಿ ವಕೀಲರ ಪರ ವಾದ ವಿಚಾರಣೆ ನಡೆಯುತ್ತಾ ವಿಚಾರಣೆಯ ಬಳಿಕ ಇವತ್ತು ನಂತರ ಮಹತ್ವದ ತೀರ್ಪನ್ನ ದ್ವಿಸದಸ್ಯತ್ವ ಪೀಠ ಇವತ್ತು ಆ ಸರ್ಕಾರದ ಪರ ಅರ್ಜಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡುವ ಮೂಲಕ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳ ಬಳಕೆ ಬಗ್ಗೆ ಪರವಾನಗಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಸರ್ಕಾರಕ್ಕೆ ಮತ್ತು ಸರ್ಕಾರ ಪರ ವಕೀಲರಿಗೂ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ಏಕಸದಸ್ಯ ಪೀಠದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿದ್ರೆ ಅಲ್ಲೇ ತಾವು ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಜೊತೆಗೆ ಏನಂತಂದ್ರೆ ಬೇಡ ಆದ್ರೆ ಈ ಸುಪ್ರೀಂ ಕೋರ್ಟ್ ಕೂಡ ಮೇಲ್ಮನವಿ ಸಲ್ಲಿಸಿ ಮುಂದೆ ಈ ಅರ್ಜಿ ವಿಚಾರಣೆ ಮಾಡಬಹುದು ಎಂಬ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ನವೆಂಬರ್ 17ನೇ ತಾರೀಕು ಕೂಡ ಕೇಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸರ್ಕಾರ ವಿರೋಧ ವಿಚಾರವಾಗಿ ಕೋರ್ಟ್ನಲ್ಲಿ ಇವತ್ತು ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಸರ್ಕಾರದ ಅರ್ಜಿಯನ್ನ ವಜಾ ಮಾಡಿದೆ ಧಾರವಾಡದ ಪೀಠ. ತಡೆ ಕೋರಿದ್ದ ರಾಜ್ಯ ಸರ್ಕಾರಕ್ಕೆ ಮತ್ತೆ ಭಾರೀ ಹಿನ್ನಡೆ ಆಗಿದೆ. ಧಾರವಾಡ ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ವಜಾ ಆಗಿದೆ. ಸರ್ಕಾರದ ಅರ್ಜಿ ವಜಾ ಆಗಿದೆ. ನ್ಯಾಯಮೂರ್ತಿಗಳಾಗಿರುವಂತಹ ಎಸ್.ಜಿ. ಪಂಡಿತ್ ಹಾಗೂ ನ್ಯಾಯಮೂರ್ತಿಗಳಾಗಿರುವಂತಹ ಗೀತಾ ಕೆಬಿ ಆದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಆದೇಶ ತೆರವಿಗೆ ಸಲ್ಲಿಸಿದ ಅರ್ಜಿದಾರರಿಗೆ ಜಯ ಸಿಕ್ಕಂಗಾಯಿತು. ಅಕ್ಟೋಬರ್ 28ನೇ ತಾರೀಕು ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಏಕಸದಸ್ಯ ಪೀಠ. ತಡೆಯಾಜ್ಞೆ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು ಸರ್ಕಾರ. ತಡೆಯಾಜ್ಞೆ ತೆರವು ಕೋರಿ ನವೆಂಬರ್ 4ನೇ ತಾರೀಕು ಅರ್ಜಿಯಾಗಿತ್ತು. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗಿತ್ತು. ಸರ್ಕಾರದ ಪರ ಹಾಗೂ ಅರ್ಜಿದಾರರ ಪರ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನು ಕಾಯ್ದಿರಿಸಲಾಗಿತ್ತು. ಇವತ್ತು ಸರ್ಕಾರದ ಅರ್ಜಿಯನ್ನ ವಜಾ ಮಾಡಲಾಗಿದೆ. ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಫಸ್ಟಿಗೆ ಹಿನ್ನಡೆ ಆದಂತಹ ಸಂದರ್ಭದಲ್ಲಿ ನಾವು ದ್ವಿಸದಸ್ಯ ಪೀಠಕ್ಕೆ ಹೋಗ್ತೀವಿ, ಕಾನೂನು ಹೋರಾಟ ಮುಂದುವರಿಸ್ತೀವಿ ಅಂತೇಳಿ ಗೃಹ ಸಚಿವರನ್ನು ಒಳಗೊಂಡಂತೆ ಸಿಎಂ ಕೂಡ ಹೇಳಿದ್ರು. ಈಗ ಮತ್ತೆ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ವಾಟ್ ನೆಕ್ಸ್ಟ್? ಧಾರವಾಡದ ದ್ವಿಸದಸ್ಯತ್ವ ಪೀಠ ಇವತ್ತು ಒಂದು ಸರ್ಕಾರದ ಮನವಿಯನ್ನ ಸಲ್ಲಿಸಿತ್ತು. ಮೇಲ್ಮನವಿಯನ್ನ ತಡೆಯಾಜ್ಞೆಯನ್ನ ತೆರವುಗೊಳಿಸಕ್ಕೆ ಅದಕ್ಕೆ ವಜಾ ಮಾಡಿರೋ ಹಿನ್ನೆಲೆಯಲ್ಲೂ ಕೂಡ ಸರ್ಕಾರಕ್ಕೆ ಒಂದು 2ನೇ ಬಾರಿ ಹಿನ್ನಡೆಯಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಖಾಸಗಿ ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಅನುಮತಿಯನ್ನ ಪಡೆಯಬೇಕೆಂಬ ಆದೇಶವನ್ನ ಪಡೆದಿರ್ತಾರೆ. ಈ ಆದೇಶಕ್ಕೆ ವಿರುದ್ಧವಾಗಿ ಏಕಸದಸ್ಯತ್ವ ಪೀಠಕ್ಕೆ ಸಾರ್ವಜನಿಕರು ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಪಡೆದಂತ ಏಕಸದಸ್ಯತ್ವ ಪೀಠ ಮಧ್ಯಂತರ ತಡೆಯಾಜ್ಞೆನ ನೀಡಿತ್ತು. ಮಧ್ಯಂತರ ತಡೆಯಾಜ್ಞೆಗೆ ಮೇಲ್ಮನವಿ ಸಲ್ಲಿಸಿದಂತ ದ್ವಿಸದಸ್ಯ ಪೀಠ ಇವತ್ತೇನಂತಂದ್ರೆ ನವೆಂಬರ್ 4ನೇ ತಾರೀಕು ಅರ್ಜಿದಾರರ ಪರ ಮತ್ತು ಸರ್ಕಾರಿ ವಕೀಲರ ಪರ ವಾದ ವಿಚಾರಣೆ ನಡೆಯುತ್ತಾ ವಿಚಾರಣೆಯ ಬಳಿಕ ಇವತ್ತು ನಂತರ ಮಹತ್ವದ ತೀರ್ಪನ್ನ ದ್ವಿಸದಸ್ಯತ್ವ ಪೀಠ ಇವತ್ತು ಆ ಸರ್ಕಾರದ ಪರ ಅರ್ಜಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾ ಮಾಡುವ ಮೂಲಕ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆ ಆಗಿದೆ ಅಂತ ಹೇಳ್ಬೋದು. ಇದಕ್ಕೆ ಪ್ರಮುಖ ಅಂತಂದ್ರೆ ಸಾರ್ವಜನಿಕ ಆಸ್ತಿಗಳ ಬಳಕೆ ಬಗ್ಗೆ ಪರವಾನಗಿ ಪಡೆಯುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯನ್ನು ಕೂಡ ನ್ಯಾಯಾಧೀಶರು ಮಾಡಿದ್ರು. ಈ ಸಂದರ್ಭದಲ್ಲೂ ಕೂಡ ಏನಂತಂದ್ರೆ ಸರ್ಕಾರಕ್ಕೆ ಮತ್ತು ಸರ್ಕಾರ ಪರ ವಕೀಲರಿಗೂ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈ ಏಕಸದಸ್ಯ ಪೀಠದಲ್ಲಿ ಮಧ್ಯಂತರ ತಡೆಯಾಜ್ಞೆ ನೀಡಿದ್ರೆ ಅಲ್ಲೇ ತಾವು ಮೇಲ್ಮನವಿಯನ್ನ ಸಲ್ಲಿಸೋಕೆ ಅವಕಾಶ ಇದೆ. ಜೊತೆಗೆ ಏನಂತಂದ್ರೆ ಬೇಡ ಆದ್ರೆ ಈ ಸುಪ್ರೀಂ ಕೋರ್ಟ್ ಕೂಡ ಮೇಲ್ಮನವಿ ಸಲ್ಲಿಸಿ ಮುಂದೆ ಈ ಅರ್ಜಿ ವಿಚಾರಣೆ ಮಾಡಬಹುದು ಎಂಬ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೂಡ ಈ ಸಂಬಂಧಪಟ್ಟಂತೆ ನವೆಂಬರ್ 17ನೇ ತಾರೀಕು ಕೂಡ ಕೇಸ್ ಮುಂದೆ ನಡೆಯುತ್ತೆ ಅಂತ ಹೇಳ್ಬೋದು. ಶರ್ಮಿತಾ, ಥ್ಯಾಂಕ್ ಯು ಮಂಜುನಾಥ್. ಬೆಳಗಾವಿಯಲ್ಲಿ 8ನೇ ದಿನವೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ಸಂಧಾನ ನಿನ್ನೆ ನಡೆಯುವಂತಹ ಪ್ರಯತ್ನಗಳಾಯಿತು, ಆದರೆ ಅದು ವಿಫಲವಾಯಿತು. ಹಾಗಾಗಿ ರೈತರು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಈ ಮಧ್ಯದಲ್ಲಿ ಇವತ್ತು ಸಂಜೆ ತನಕ ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸಂಜೆಯ ಒಳಗೆ ನಮ್ಮ ಬೇಡಿಕೆ ಈಡೇರಬೇಕು. ನಮ್ಮ ಬೇಡಿಕೆ ಏನು? 1 ಟನ್ ಕಬ್ಬಿಗೆ 3,500 ರೂಪಾಯಿ ದರವನ್ನ ನಿಗದಿ ಮಾಡಬೇಕು.
ಒಂದು ವೇಳೆ ಸಂಜೆಯ ಒಳಗೆ ಸರ್ಕಾರ ಈ ಬಗ್ಗೆ ತೀರ್ಮಾನ ಕೈಗೊಳ್ಳದೇ ಇದ್ರೆ ಮುಂದೆ ನಾವು ಉಗ್ರ ಸ್ವರೂಪದ ಹೋರಾಟವನ್ನ ಮಾಡಬೇಕಾಗುತ್ತೆ. ನಾಳೆಯಿಂದ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಕಬ್ಬು ಬೆಳೆಗಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ದರ ನಿಗದಿ ಸಂಬಂಧ ಇವತ್ತು ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಯುತ್ತೆ. ಕೆಲ ಹೊತ್ತಲ್ಲೇ ಪ್ರತಿಭಟನೆ ಸ್ಥಳದಲ್ಲೇ ರೈತ ಮುಖಂಡರು ಸಭೆಯನ್ನ ಮಾಡ್ತಾರೆ. ನಿನ್ನೆ ಸಚಿವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ಜೊತೆಗೆ ಮಾತಾಡಕ್ ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು. ನಾವ್ಯಾಕೆ ಅಲ್ಲಿಗೆ ಬರಬೇಕು, ಅವ್ರನ್ನೇ ಇಲ್ಲಿ ಬರಕ್ ಹೇಳಿ ಅಂತ ಹೇಳಿ ಕಬ್ಬು ಬೆಳೆಗಾರರು ಹೇಳಿದ್ರು. ಬಟ್ ಬೆಂಗಳೂರಿಗೆ ಹೋಗ್ಬೇಕಾ ಬೇಡವಾ ಅನ್ನೋ ಕುರಿತಂತೆ ಇವತ್ತು ಚರ್ಚೆಯನ್ನ ಅವರೇ ಮಾಡ್ತಾರೆ. ಸಭೆಗೆ ಹೋಗೋದಾದ್ರೆ ಯಾರೆಲ್ಲ ಹೋಗ್ಬೇಕು ಅಂತನೂ ಕೂಡ ತೀರ್ಮಾನವನ್ನ ಕೈಗೊಳ್ತಾರೆ. ಗುರ್ಲಾಪುರ ಕ್ರಾಸ್ ನಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಅಲ್ಲೂ 8ನೇ ದಿನ ಮುಂದುವರೆದಿದೆ. ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಮೂಡಲಗಿಯ ಆರೋಗ್ಯ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ನಾವು ರೈತರ ಮಕ್ಕಳು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹ ಮಾಡಿದ್ದಾರೆ. ನಾವು ಇದು ಮೂಡಲಗಿಯವರು ನಮಗೆ ಈಗ ಪ್ರತಿಭಟನೆ ಒಂದು ನಡೆಯೋದಿರೋ ಕಾರಣ ಎಷ್ಟೋ ದಿನಗಳು ಕೂಡ ರೈತರು ಈ ಪ್ರತಿಭಟನೆ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಮುಂದೋಗಿದ್ರು ಕೂಡ ರಾಜ್ಯ ಸರ್ಕಾರವು ಯಾವುದೇ ಆಗಿರ್ಬೋದು, ಒಂದು ಫ್ಯಾಕ್ಟರಿಗಳಾಗಿರ್ಬೋದು, ಯಾವುದೂ ಕೂಡ ಈ ಕಬ್ಬಿಣಿಯ ಬೆಲೆಗೆ ಒಂದು ಏನು ನಿಗದಿ ನಾವು ವಹಿಸದಿದ್ದ ಕಾರಣ ನಾವು ಕೂಡ ವಿದ್ಯಾರ್ಥಿಗಳ ವತಿಯಿಂದ ಆಗಿರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ ವತಿಯಿಂದ ಆಗಿರ್ಬೋದು, ಈ ಕಡಾಡಿ ಸಂಸ್ಥೆ ವತಿಯಿಂದ ಆಗಿರ್ಬೋದು, ಒಂದು ನ್ಯಾಷನಲ್ ಹೈವೇ ಬಂದ್ ಮಾಡುವುದಾಗಿರ್ಬೋದು, ಈ ಮಟ್ಟದಲ್ಲಿ ಕೂಡ ಪ್ರತಿಯೊಂದಕ್ಕೂ ಕೂಡ ನಾವು ಭಾಗವಹಿಸಿದ್ದೇವೆ. ರೈತರಿಗೆ ದರ ಸರಿಯಾದ ಬೆಳೆಗೆ ತಕ್ಕಂತೆ ಅವರಿಗೆ ದರ ಸಿಗುವವರೆಗೂ ಕೂಡ ನಾವು ಈ ಪ್ರತಿಭಟನೆಯಲ್ಲಿ ನಾವು ಹೋರಾಡ್ತೇವೆ. ನಾವು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸುತ್ತೇವೆ ಎಂದು ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ರೈತರ ಹೋರಾಟಕ್ಕೆ, ರೈತರ ಚಳುವಳಿಗೆ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ. ನಾವು ಆರೋಗ್ಯ ಕಾಲೇಜ್ ಆಫ್ ನರ್ಸಿಂಗ್ ಮೂಡಲ್ಗಿಯಿಂದ ಬಂದೀವಿ. ನಾವು ಒಂದು 45 ಜನ ಬಂದೀವಿ. ಎಲ್ಲರೂ ಸೇರಿ ಎಲ್ಲರೂ ಸಪೋರ್ಟ್ ಮಾಡ್ತೀವಿ ನಮ್ಮ ರೈತರ ಹೋರಾಟಕ್ಕೆ, ನಮ್ಮ ರೈತರ ಚಳುವಳಿಗೆ. ನಾನು ಒಬ್ಬಳ ರೈತನ ಮಗಳಾಗಿ ಹೇಳ್ತೀನಿ, ಏನೇ ಬಂದ್ರು ಏನಾದರೂ ನಾವು ಎಲ್ಲದಕ್ಕೂ ಕಬ್ಬಿನ ಬೆಲೆ ಏರಿಕೆ ಆಗಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕಬ್ಬು ಬೆಳೆಗಾರರ ಬೇಡಿಕೆ ಬಗ್ಗೆ ಇವತ್ತಿನ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗುತ್ತೆ. ಬಳಿಕ ಸಿಎಂ ನೇತೃತ್ವದಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ರೈತರು ಹೇಳ್ತಿರೋದು ಪಕ್ಕದ ಮಹಾರಾಷ್ಟ್ರದಲ್ಲಿ ಬೆಲೆ ನಿಗದಿ ಮಾಡಿದ್ದಾರೆ, ಇಲ್ಲೂ ಅದೇ ಮಾದರಿಯಲ್ಲಿ ಬೆಲೆ ನಿಗದಿ ಮಾಡಿ ಅಲ್ಲಿ 3,500, 3,600 ಅದಕ್ಕೂ ಜಾಸ್ತಿ ಕೊಡ್ತಾ ಇದ್ದಾರೆ. ನಾವು 3,500 ರೂಪಾಯಿ ಕೇಳ್ತಿದೀವಿ ಅಂತ ಇಲ್ಲಿನ ಕಬ್ಬು ಬೆಳೆಗಾರರು ಹೇಳ್ತಾ ಇದ್ದಾರೆ. ಬಟ್ ಸಚಿವರು ಹೇಳ್ತಿರೋದು ಮಹಾರಾಷ್ಟ್ರ ರೀತಿ ಬೆಲೆ ನಿಗದಿ ಮಾಡೋ ಕರ್ನಾಟಕದಲ್ಲಿ ಆಗಲ್ಲ, ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ. ಬಿಜೆಪಿ ಕೇಂದ್ರದ ಮೇಲೆ ಒತ್ತಡ ಹೇರುವಂತ ಪ್ರಯತ್ನ ಮಾಡಬೇಕು. ಬಿಜೆಪಿ ಅವರೆಲ್ಲ ಹೋಗಿ ಪ್ರತಿಭಟನೆಯಲ್ಲಿ ಮಲಗಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಪರೋಕ್ಷವಾಗಿ ವಿಜೇಂದ್ರ ವಿರುದ್ಧ ಸತೀಶ್ ಜಾರಕಿಹೊಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಪ್ಸೆ ಇದು 3,200 ಒಪ್ಸಿದ್ವಿ, ಅವ್ರಿಗೆ 3,200 ಒಪ್ಸಿದ್ವಿ ಎಲ್ಲರೂ ಕೂಡಿ. ಎಲ್ಲರೂ ಕಡಿಮೆ ಇದ್ರು ಕೂಡ ನಾವು ಅವ್ರನ್ನ ಎಲ್ಲ ಕಬ್ಬಿನ ಬೆಳೆಗಾರರು, ರಾಜ್ಯ ಸರ್ಕಾರ ಮತ್ತು ಕಾರ್ಖಾನೆ ಹಿತದೃಷ್ಟಿಯಿಂದ 3,200 ಒಪ್ಸಿದ್ವಿ ಎಲ್ಲರಿಗೂ. ಈಗ ಅದನ್ನು ರೈತ ಸಂಘಟನೆಗಳು ಒಪ್ತಾ ಇಲ್ಲ. ಸೊ ಅದಕ್ಕೆ ಮತ್ತೆ ಅದು ಅಲ್ಲೇ ಅಷ್ಟಕ್ಕೆ ನಿಂತಿದೆ. ಇನ್ನೇನಾದರೂ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಮಹಾರಾಷ್ಟ್ರನ ತೋರಿಸ್ಲಿಕ್ಕೆ ಆಗೋಲ್ಲ, ಯಾಕೆ ಮಹಾರಾಷ್ಟ್ರ ಹೇಳಿಲ್ಲ, ರಿಕವರಿ ಜಾಸ್ತಿ ಇದೆ ಅವ್ರದ್ದು. ಸೊ ನಮ್ಮ ಕಾರ್ಖಾನೆನೂ ಉಳಿಬೇಕು, ರೈತರು ಕೂಡ ಉಳಿಬೇಕು. ಎರಡೂ ಫಾರ್ಮುಲಾ ಕಂಡುಹಿಡಿಬೇಕು. ಇದರಲ್ಲಿ ಕೇಂದ್ರ ಸರ್ಕಾರದ ಬಹುದೊಡ್ಡ ಪಾಲಿದೆ. ಅದನ್ನು ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಬಂದಿದೆ. ಇದು ರಾಜ್ಯ ಸರ್ಕಾರದ ಪಾತ್ರ ಏನೂ ಇಲ್ಲ ಇದರಲ್ಲಿ. FRP ನಿಗದಿ ಮಾಡೋರು ಕೇಂದ್ರ ಸರ್ಕಾರ, ಸಕ್ಕರೆ ಬೆಲೆ ಹೆಚ್ಚು ಮಾಡೋರು ಕೇಂದ್ರ ಸರ್ಕಾರ, ಎರಡೂ ಅವ್ರ ಕಡೆಯಲ್ಲಿದೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು. ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಮಧ್ಯೆ ಅಲ್ಲಿ ದಿಲ್ಲಿಗೆ ಹೋಗಿ ಮಕ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡ್ಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಇವತ್ತು ಚರ್ಚೆ ಏನೇನಾಗ್ತದೆ ಗೊತ್ತಿಲ್ಲ, ನೋಡೋಣ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗ್ತದೆ, ಆದ್ಮೇಲೆ ನೋಡೋಣ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಕ್ಯಾಬಿನೆಟ್ ಸಭೆ ಆರಂಭ ಆಗಿದೆಯಾ? ಈಗ ರೈತರಿಗೆ ಅಲ್ಲಿ ಆಹ್ವಾನ ಕೊಟ್ರೆ ಸಿಎಂ ಅಲ್ಲಿಗೆ ಬರಲಿ ಅಂತ ಅವ್ರು ಕರೀತಾ ಇದ್ದಾರೆ. ಸೊ ಹಾಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಇದು ಡಿಸೈಡ್ ಆಗೋ ಚಾನ್ಸಸ್ ಇದೆಯಾ ಕಬ್ಬಿಗೆ ದರ ನಿಗದಿ? ಖಂಡಿತವಾಗಿಯೂ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಬ್ಬು ಬೆಳೆಗಾರರ ಹೋರಾಟ. ಯಾಕಂತ ಹೇಳಿದ್ರೆ ನಿನ್ನೆ ಸಿಎಂ ಸೂಚನೆ ಮೇರೆಗೆ ಖುದ್ದು ಕಾನೂನು ಸಚಿವ ಹಾಗೂ ಪ್ರವಾಸೋದ್ಯಮ ಸಚಿವರಾದಂಥ
ಎಚ್ ಕೆ ಪಾಟೀಲ್ ಅವರು ಪ್ರತಿಭಟನಾ ನಿರತ ಧರಣಿ ಸ್ಥಳಕ್ಕೆ ಅಂದ್ರೆ ಧರಣಿ ನಿರತ ಪ್ರತಿಭಟನಾಕಾರರ ಸ್ಥಳಕ್ಕೆ ತೆರಳಿ ಅಲ್ಲಿ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಪ್ರತಿಭಟನಾಕಾರರು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರ ಮನವೊಲಿಕೆಗೆ ಯಾವುದೇ ರೀತಿಯಾಗಿ ಬಗ್ಲಿಲ್ಲ, ಜಗ್ಲು ಇಲ್ಲ ಕೂಡ. ಒಂದು ಹಂತಕ್ಕೆ ಅದು ಏನು ಎಚ್ ಕೆ ಪಾಟೀಲ್ ಅವರ ಕಾರಿಗೆ ಮುತ್ತಿಗೆ ಹಾಕುವಂತ ಒಂದು ಹಂತಕ್ಕೂ ಕೂಡ ಪ್ರತಿಭಟನಾಕಾರರು ತೆರಳಿದ್ರು. ಯಾಕಂತ ಹೇಳಿದ್ರೆ ಖುದ್ದು ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು, ಮತ್ತೊಂದು ಕಡೆಯಾಗಿ ನಮ್ಮ 6 ಬೇಡಿಕೆಗಳು ಕೂಡ ಈಡೇರಬೇಕು. ಮ್ಯಾಕ್ಸಿಮಮ್ ನಮಗೆ ಕನಿಷ್ಠ 3,500 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಅಂದ್ರೆ ಪ್ರತಿ ಟನ್ಗೆ ದೊರಕುವಂತೆ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದು ರೀತಿ ಎಚ್ ಕೆ ಪಾಟೀಲ್ ಅವ್ರಿಗೆ ಒಂದು ರೀತಿ ಒತ್ತಡ ಏರುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಾವಾಗ ರೈತರ ಒತ್ತಡ ಮತ್ತೊಂದು ಕಡೆಯಾಗಿ ಗೆರವ್ ಹೆಚ್ಚಾದಂತ ಹಿನ್ನೆಲೆಯಲ್ಲಿಯೇ ಇವತ್ತು ಎಚ್ ಕೆ ಪಾಟೀಲ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆಯನ್ನ ಮಾಡಿದ್ರು. ಇವತ್ತು ನಡೆಯುವಂತ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡೋಣ ಬನ್ನಿ ಎನ್ನುವಂತ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಎಚ್ ಕೆ ಪಾಟೀಲ್ ಅವರಿಗೆ ಹೇಳಿದ್ರು. ಸೊ ಹೀಗಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಸಕ್ಕರೆ ಖಾತೆ ಸಚಿವರ ಶಿವಾನಂದ ಪಾಟೀಲ್ ಅವರಿಂದಲೇ ನೇರವಾಗಿ ಪ್ರಸ್ತಾಪ ಆಗುವಂತ ಒಂದು ಚಾನ್ಸಸ್ ಇದೆ. ಯಾಕಂತ ಹೇಳಿದ್ರೆ ಏನು ಈಗಾಗಲೇ ಮಹಾರಾಷ್ಟ್ರದಲ್ಲಿ ಕಬ್ಬು ಅಂದ್ರೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿಗೂ ಹೆಚ್ಚು ಬೆಲೆಯನ್ನ ಕೊಡ್ತಾ ಇದ್ರೆ ಅದೇ ಮಾದರಿಯಲ್ಲಿ ನಮಗೂ ಕೂಡ ಕೊಡಬೇಕು. ಯಾಕಂತ ಹೇಳಿದ್ರೆ ಬೆಳಗಾವಿ ಮತ್ತೆ ಮಹಾರಾಷ್ಟ್ರ ಆಜುಬಾಜಿನಲ್ಲಿ ಇರ್ತಕ್ಕಂಥದ್ದು, ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು. ಸೊ ಹೀಗಾಗಿ ನಮಗೂ ಕೂಡ ಅದೇ ಮಾದರಿಯಲ್ಲಿ ಕೊಡಬೇಕು ಅನ್ನುವಂತ ಒಂದು ಏನ್ ರೈತರ ಆಗ್ರಹ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಸಾಧಕ ಬಾಧಕಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇವತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ಆಗಿರುವಂತಹ ಬೆಳಗಾವಿ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತನ್ನ ಹೇಳ್ತಾ ಇದ್ರು. ಅಂದ್ರೆ ಆ ಕಡೆ ರೈತರು ಉಳಿಬೇಕು, ಈ ಕಡೆ ಸಕ್ಕರೆ ಕಾರ್ಖಾನೆಗಳು ಕೂಡ ಉಳಿಬೇಕು, ಎರಡೂ ಉಳಿಯುವಂತೆ ಒಂದು ಫಾರ್ಮುಲಾವನ್ನ ನಾವು ಕಂಡುಹಿಡಿಬೇಕಾಗಿದೆ ಅನ್ನುವಂಥ ಮಾತನ್ನ ಮತ್ತೊಂದು ಮಾತನ್ನ ಸೂಕ್ಷ್ಮವಾಗಿ ಹೇಳಿದ್ರು. ಹೌದು, ನಾವು ಈ ಹಿಂದೆ ಒಂದು ಅಂದ್ರೆ ರೈತರು ಮತ್ತೊಂದು ಕಡೆಗೆ ಕಾರ್ಖಾನೆ ಮಾಲೀಕರು ಎಲ್ಲರೂ ಒಂದು ಸಭೆಯನ್ನ ಕರೆದು ಪ್ರತಿ ಟನ್ಗೆ 3,200 ರೂಪಾಯಿ ದರವನ್ನ ನಿಗದಿ ಮಾಡಿದ್ವು. ಆದ್ರೆ ಈ ಸಂಘಟನೆಗಳು ಈಗ ಹೋರಾಟಕ್ಕೆ ಇಳಿದಿದ್ದಾವೆ ಅನ್ನುವಂಥ ಒಂದು ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲೋ ಒಂದು ಕಡೆಯಾಗಿ ಸಚಿವ ಸಂಪುಟದ ತೀರ್ಮಾನವನ್ನ ಅಂದ್ರೆ ಸರ್ಕಾರದ ತೀರ್ಮಾನವನ್ನ ಕಾರ್ಖಾನೆಗಳು ಒಪ್ತವ ಅಂದ್ರೆ ಕಾರ್ಖಾನೆ ಮಾಲೀಕರುಗಳು ಒಪ್ತಾರ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಾಗಿ ಸರ್ಕಾರದ ತೀರ್ಮಾನವನ್ನ ಈ ಕಡೆ ರೈತ ಪರ ಸಂಘಟನೆಗಳು ಕೂಡ ಒಪ್ತವ ಅನ್ನುವಂಥದ್ದು. ಹೀಗಾಗಿ ಸರ್ಕಾರಕ್ಕೆ ಒಂದ್ ರೀತಿ ದೊಡ್ಡ ಮಟ್ಟದ ತಲೆಬಿಸಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ರೈತರು ಪಟ್ಟನ್ನ ಬಿಡ್ತಾ ಇಲ್ಲ, ಕನಿಷ್ಠ 3,500 ರೂಪಾಯಿ ಫಿಕ್ಸ್ ಮಾಡಲೇಬೇಕು ಅಂತ. ಯಾಕಂತ ಹೇಳಿದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಹೇಳಿರುವಂತೆ 3,200 ರೂಪಾಯಿನ ನಾವು ನಿಗದಿ ಮಾಡಿದ್ವು, ಆದ್ರೆ ಸಂಘಟನೆಯವರು ಈಗ ಮತ್ತೆ ಹೋರಾಟಕ್ಕೆ ಇಳಿದಿದ್ದಾರೆ ಅಂತ. ಯಾಕಂತ ಹೇಳಿದ್ರೆ 3,200 ರೂಪಾಯಿಗೆ 500 ರೂಪಾಯಿಗೆ ಪಟ್ಟಣ ಹಿಡಿದಿರ್ತಕ್ಕಂಥದ್ದು, ಇತ್ತ 3,500 ರೂಪಾಯಿ ಕೊಡೋಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ರಿಕವರಿ ಜಾಸ್ತಿ ಇದೆ, 13% ಇದೆ, ಆದ್ರೆ ಕರ್ನಾಟಕದಲ್ಲಿ ಕೇವಲ 12% ಇದೆ. ಹೀಗಾಗಿ ಆ ಮಾದರಿಯಲ್ಲಿ ನಾವು ಕೊಡೋಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತ ಮೂಡುವಂಥದ್ದು ಕೂಡ ಅನುಮಾನ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲ ಸಚಿವರು ಕೂಡ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಪರವಿರೋಧ ಚರ್ಚೆಗಳು ಎದುರಾಗ್ತವೆ. ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತಿನ ಸಚಿವ ಸಂಪುಟ ಸಭೆ ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ಳುತ್ತೆ, ರೈತರ ಹೋರಾಟಗಾರರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೇಗೆ ಒಂದು ಫಾರ್ಮುಲಾವನ್ನ ಕಂಡುಹಿಡಿಯುತ್ತೆ ಅನ್ನುವಂಥದ್ದೇ ಸದ್ಯದ ಕುತೂಹಲ. ಶರ್ಮಿತಾ.